ಪ್ರಿಯ ವೀಕ್ಷಕರೇ, ಹಿತೈಷಿಗಳೇ ಹಾಗೂ ಬಂಧುಗಳೇ, ನಾನು ನಿಮ್ಮ ಕನ್ನಡತಿ ಕವಿ. ಎಲ್ಲ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ನನ್ನಲ್ಲೇನಾದರೂ ವಾಯ್ಸ್ ಏರುಪೇರಾಗ್ತಿದ್ರೆ ದಯವಿಟ್ಟು ಕ್ಷಮೆ ಇರಲಿ. ಏನಕ್ಕೆ ಅಂದರೆ, ನಾನು ಈಗ ತಾನೇ ಟ್ರೆಡ್ಮಿಲ್ ಮಾಡಿ ಬಂದೆ. ಅದು ಮಾಡ್ತಿದ್ದಂಗೆ ವಾಯ್ಸ್ ಓವರ್ ಕೊಟ್ಬಿಡೋಣ, ಎಲ್ಲ ಸೈಲೆಂಟಾಗಿದೆ, ಮಕ್ಕಳಿಲ್ಲ ಅಂತ ಅನ್ನಿಸ್ತು. ಅದಕ್ಕೆ ಹೀಗೆ ಮಾಡ್ತಾಯಿದ್ದೀನಿ. ಏನಕ್ಕಿದು ವೈಟ್ ಬ್ಯಾಕ್ಗ್ರೌಂಡ್ ತೋರಿಸ್ತಿದ್ದೀನಿ ಅಂದ್ಕೊಂಡ್ರಾ? ಮತ್ತಿನ್ನೇನು ಗೊತ್ತಿರಬೇಕಲ್ವ, ನೀವು ಆಗಲೇ ಗೆಸ್ ಮಾಡಿರಬೇಕಲ್ಲ. ಇವತ್ತು ಒಂದು ಹೊಸ ರಂಗೋಲಿ ಡಿಸೈನ್ ಮೇಲೆ ಬಂದಿದ್ದೀನಿ ಈ ವಿಡಿಯೋ ಮಾಡ್ತಾ ಇರೋದು. ಈ ರಂಗೋಲಿ ನಾವು ದಿನ ಯೂಸ್ ಮಾಡ್ಬೋದು ಮನೆ ಮುಂದೆ ಹಾಕೋದಕ್ಕೆ, ಎಲ್ಲರಿಗೂ ಗೊತ್ತೇ ಇರುತ್ತಲ್ವ. ಇದು ಒಂದು ಸ್ವಲ್ಪ ಈಸಿನೇ ಎಲ್ಲದಕ್ಕಿಂತ. ಆದರೆ ಒಂದೇ ಥರ ಬರೋದು ಸ್ವಲ್ಪ ಕಷ್ಟ ಆಗುತ್ತೆ. ಯಾಕೆ ಅಂತಂದರೆ ತುಂಬ ಲೈನ್ಗಳು ಹಾಕಿ ಎಳೆಗಳು ಹಾಕಿ ಎಲ್ಲ ಮಾಡ್ತೀವಲ್ಲ, ಅದರಿಂದ ನೀವೇ ನೋಡ್ತಾ ಇದ್ದೀರ, ನಂದು ಅಷ್ಟೊಂದು ನೀಟಾಗಿ ಬರ್ತಾ ಇಲ್ಲ. ಯಾಕೆ ಅಂದರೆ ಎಲ್ಲ ಒಂದು ಸ್ವಲ್ಪ ಡಿಫ್ರೆನ್ಸ್ ಕಾಣಿಸ್ತಾ ಇದೆ, ಅಷ್ಟೊಂದು ಇದಿಲ್ಲ. ಆಮೇಲೂ ಫಾಸ್ಟಾಗಿ ಮಾಡ್ಕೊಂಡು ಹೋಗ್ತೀವಲ್ಲ, ಅದರಿಂದ ಏನಾದರೂ ಈ ರಂಗೋಲಿ ಪುಡಿಲಿ ಬಿಟ್ಟರೆ ಇನ್ನೇಗೆ ಬರುತ್ತೋ ಲೈನ್ಗಳು ನಂಗೆ ಗೊತ್ತಿಲ್ಲ. ಅಷ್ಟೊಂದೆಲ್ಲ ಏನು ಬಿಟ್ಟಿಲ್ಲ. ಆದರೆ ಈಗ ಎಲ್ಲ ರಂಗೋಲಿ ಗೊತ್ತು ಹಾಕೋದು ಎಲ್ಲ, ಆದರೆ ತುಂಬ ಫಾಸ್ಟಾಗಿ ಎಲ್ಲ ಹಾಕ್ತಾರಲ್ಲ, ಆ ಥರ ಬರಲ್ಲ. ಆದರೂ ಕಲಿಸೋದಕ್ಕೆ ಇದು ಮಾಡ್ತಾಯಿದ್ದೀನಿ. ಇದು ರಂಗೋಲಿ ಒಂದು ಸ್ವಲ್ಪ ಯುನೀಕ್ ಥರ ಅನಿಸುತ್ತೆ, ಹೇಗೋ ಒಂಥರ ವಿಶಿಷ್ಟವಾಗಿ ಕಾಣುತ್ತೆ. ಯಾಕೆ ಅಂತಂದರೆ ಎಲ್ಲೂ ನೋಡಿರಲ್ಲ ಈ ಥರದ್ದು ರಂಗೋಲಿಗಳನ್ನ. ಅದರಿಂದ ಬರೀ ನನಗೊಬ್ಬಳಿಗೆ ಗೊತ್ತಿದ್ದರೆ ಹೇಗೆ, ಎಲ್ಲರಿಗೂ ಹೇಳಿಕೊಟ್ರೆ ಅದು ಒಂಥರ ಯೂಸ್ ಆಗುತ್ತೆ ಅಂತ ಅನ್ನಿಸ್ತು. ಅದಕ್ಕೇ ಇದು ಒಂದು ಸ್ವಲ್ಪ ಹೇಗೆ ಕಾಣುತ್ತೆ ಅಂತಂದರೆ, ಯಮಂದು ಕಿರೀಟ ಇರುತ್ತಲ್ಲ, ಕಿರೀಟದಲ್ಲಿ ಕೊಂಬುಗಳು ಎಲ್ಲ ಇರುತ್ತಲ್ಲ, ಆ ಥರ ಅದೇ ಥರ ನನಗೆ ಅನ್ನಿಸ್ತು, ಆ ಥರ ಕಾಣಿಸುತ್ತೆ ಅಂತ. ಇದು ಅದಕ್ಕೇ ಇದು ಹೆಸರು ಹಾಗೆ ಇಟ್ಬಿಟ್ಟಿದ್ದೀನಿ ನಾನು. ನಿಮಗೇನು ಅನಿಸುತ್ತೆ, ಏನಂತ ಇದು ಮಾಡ್ತೀರಾ, ಯಾವ ಥರ ಕಲ್ಪನೆ ಮಾಡ್ಕೋತೀರಾ ಅಂತ ನನಗೆ ಹೇಳಿ. ಆಮೇಲೆ ಇದ್ರ ಸೌಂಡ್ ಕೇಳಿಸ್ತಿದೆಯಾ ಗ್ಲಾಸ್ದು? ಅದು ಏನಿಲ್ಲ, ಬ್ಯಾಂಗಲ್ದು. ಯಾಕೆ ಅಂತಂದರೆ ಬಿಸಿಲು ತುಂಬ ಇದೆಯಲ್ಲ, ಇದು ಮೆಟಲ್ದು ಎಲ್ಲ ಹಾಕ್ಕೊಂಡ್ರೆ ಆ ಶೆಕೆಗೆ ನನಗೆ ಒಂಥರ ಇಂಡಿಯಾದಲ್ಲಿ ಪ್ರಾಬ್ಲಮ್ ಆಯ್ತಲ್ಲ, ಆ ಥರ ಆಗ್ತಿದೆ. ಅದಕ್ಕೇ ನಾನು ಏನು ಬೇಡ ಅಂತ ಅಂದ್ಬಿಟ್ಟು ಈ ಗ್ಲಾಸ್ ಬ್ಯಾಂಗಲ್ ಹಾಕ್ಕೊಂಡೆ. ಆಮೇಲೆ ಗೋಲ್ಡೆಲ್ಲ ಹಾಕ್ಕೊಳ್ಳೋದಕ್ಕೆ ಭಯ ಮನೇಲಿರುವಾಗ ಹೆಚ್ಚಿಗೆ. ಯಾಕೆ ಅಂತಂದರೆ ಇಲ್ಲಿ ಇಂಡಿಯಾದವರು ಅಂತಂದರೆ ಗೋಲ್ಡ್ ಇರುತ್ತೆ ಅಂತ ತುಂಬ ಇದು ಎಲ್ಲರಿಗೂ ಗೊತ್ತು. ಆಮೇಲೆ ಏನಾದರೂ ಬಂದುಬಿಟ್ರೆ ಮನೆಗೆ ಸುಮ್ಮನೆ ಒಬ್ಬಳೇ ಇರುವಾಗೆಲ್ಲ ಯಾಕೆ ಸುಮ್ಮನೆ ಹಾಕ್ಕೊಳ್ಳೋದು ಅಂತ ಅಷ್ಟೊಂದೆಲ್ಲ ಗೋಲ್ಡೆಲ್ಲ ನಾನು ಹಾಕ್ಕೊಳ್ಳಲ್ಲ. ಇದು ಆಮೇಲೆ ಗೋಲ್ಡ್ ಅಂತಂದಾಗ ಇನ್ನೊಂದು ಏನು ನೆನಪು ಬಂತು ಅಂದರೆ, ಒಂದು ಸಲ ಆಗಿನ್ನ ಮಕ್ಕಳಾಗಿರಲಿಲ್ಲ, ಫ್ರೆಂಡು ಕ್ರಿಸ್ಮಸ್ಸಿಗೆ ಕರೆದಿದ್ಲು ಅಂತ ನಾನು ಹೋಗಿದ್ವಿ ನಾವು. ಬರುವಾಗ ಏನಾಯಿತು ಅಂತಂದರೆ, ತುಂಬ ಇದು ಒಂದು ಟ್ರಾಫಿಕ್ ಸಿಗ್ನಲಲ್ಲಿ ಇಲ್ಲಿ ಐಲ್ಯಾಂಡರ್ ಇರ್ತಾರಲ್ಲ, ಐಲ್ಯಾಂಡರ್ ಅಂತಂದರೆ ಅವರೇ ಇಲ್ಲಿ ಮೇಯ್ನು, ಅವ್ರ ಲ್ಯಾಂಡು. ಅವರು ಓದಿರಲ್ಲ, ಏನಿಲ್ಲ, ಬ್ಯಾಕ್ಗ್ರೌಂಡು ತುಂಬ ಕ್ರಿಮಿನಲ್ ಆ್ಯಕ್ಟಿವಿಟೀಸ್ಗಳು ಜಾಸ್ತಿ ಇರುತ್ತೆ ಅವ್ರದ್ದು. ಅವರು ಏನೋ ಸನ್ನೆ ಮಾಡ್ತಿದ್ರು ಇದು ವಿಂಡೋದಲ್ಲಿ. ನನಗೆ ಭಯ ಆಯಿತು. ಆಮೇಲೆ ಹಸ್ಬೆಂಡ್ಗೆ ಹೇಳಿದೆ, ಹಸ್ಬೆಂಡು ಸಡನ್ನಾಗಿ ಸರಿಗೆ ಹೊತ್ಕೊಬಿಡು, ಗೋಲ್ಡ್ ಕಾಣಿಸ್ತಾ ಇರೋಂಗೆ ಅಂತ ಹೇಳಿದ್ರು. ಆಗ ಹೊತ್ಕೊಂಡ್ವಿ. ಆವತ್ತಿಂದ ಒಂಥರ ಭಯ, ಅದರಿಂದ ಹಾಕ್ಕೊಳ್ಳಲ್ಲ. ನೋಡಿ, ಇದು ಈ ಥರ ಕಲರ್ ಇದು ಮಾಡಿದ್ರೆ ಹೇಗೆ ಅನ್ನಿಸ್ತು. ಅದಕ್ಕೆ ಈಗ ಪಿಂಕು ನನ್ನ ಹತ್ರ ಇತ್ತಲ್ಲ ಮುಂಚೆನೇ, ಅದಕ್ಕೆ ಆ ಕಲರ್ ಯೂಸ್ ಮಾಡಿಕೊಂಡೆ. ಇದು ಬರೀ ರಂಗೋಲಿ ಪುಡಿಲಿ ಹಾಕಿದ್ರೂ ಚೆನ್ನಾಗಿ ಕಾಣುತ್ತೆ, ತುಂಬ ಎದ್ದು ಕಾಣುತ್ತೆ. ಆದರೆ ನನ್ನ ಹತ್ರ ರಂಗೋಲಿ ಪುಡಿ ಇಲ್ವಲ್ಲ, ಅದಕ್ಕೇ ಒಂಥರ ಚೆನ್ನಾಗಿ ಕಾಣಿಸೋದಕ್ಕೆ ಈ ಥರ ಮಾಡಿದೆ. ಆಮೇಲೆ ನೆಕ್ಸ್ಟ್ ಏನು ಮಾಡ್ತೀನಿ ಅಂದರೆ, ಬರೀ ಇದರಲ್ಲೇ ಹಾಕ್ತೀನಿ, ಇದು ಮಾರ್ಕರಲ್ಲೇ. ನೋಡೋಣ ಕಲರ್ ಇಲ್ಲದೆ ಹೇಗೆ ಕಾಣುತ್ತೆ ಅಂತ, ಅದನ್ನು ನೋಡಬೇಕು ಅನ್ನಿಸ್ತು. ಅದಕ್ಕೆ ಅದನ್ನು ಮಾಡ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಇದೊಂಥರ ಖುಷಿ ಆಗ್ತಿದೆ. ಮುಂಚೆ ಎಲ್ಲ ಅನ್ನಿಸ್ತಾ ಇತ್ತು, ನಂಗೆ ರಂಗೋಲಿ ಬರಲ್ಲ ಅಂತ ಅನ್ಕೋತಾ ಇದ್ದೆ. ಆದರೆ ಪ್ರಾಕ್ಟೀಸ್ ಮಾಡಿ ದಿನ ಹಾಕ್ತಿದ್ನಲ್ಲ, ಅದು ಬಂತು ಒಂಥರ ಚೆನ್ನಾಗಿ. ಈಗ ರಂಗೋಲಿ ಪುಡಿ ಇಂಡಿಯಾಕ್ಕೆ ಬಂದಾಗ ತೊಗೊಂಡು ಬಂದಿದ್ದೀನಿ.
ಒಂದು ಸ್ವಲ್ಪ ಇದೆ, ಅದನ್ನೆಲ್ಲ ಯೂಸ್ ಮಾಡಿಬಿಟ್ಟಿದ್ದೀನಿ. ಆ ಕಲರ್ಸು ಅದು ಇದು ಎಲ್ಲದು ಇತ್ತಲ್ಲ ಅದನ್ನು ತಂದು ಇಟ್ಕೋಬೇಕು. ಏನಾಗೋಗುತ್ತೆ ಅಂತಂದರೆ ಒಬ್ಬರೇ ಇಬ್ಬರೇ ಬಂದಾಗ ಎಲ್ಲದನ್ನು ತೊಗೊಂಡು ಬರೋದಕ್ಕೆ ಕಷ್ಟ. ಒಂದು ಸ್ವಲ್ಪ ವೆಯ್ಟ್ ಇದು ಎಕ್ಸಸ್ ಬಂದುಬಿಡುತ್ತಲ್ಲ ಅದಕ್ಕೆ. ಎಲ್ಲರೂ ಇದ್ದಾಗ ಒಂಥರ ಹಾಕ್ಕೊಂಡಾಗ ವೆಯ್ಟ್ ಜಾಸ್ತಿನೂ ಬರುತ್ತೆ. ಆಮೇಲೆ ನಮಗೆ ತೊಗೊಳೋದಕ್ಕೂ ಜಾಸ್ತಿ ಇದಾಗುತ್ತೆ. ಈಗ ಲಾಸ್ಟ್ ಟೈಮ್ ಬಂದಿದ್ದಾಗ ನಂದು ವೆಯ್ಟು ತುಂಬಾ ಜಾಸ್ತಿ ಆಗೋಗಿ ಆಲ್ಮೋಸ್ಟು ಶಾಪಿಂಗ್ ಮಾಡಿದ್ದು ಅರ್ಧದಷ್ಟು ಅಲ್ಲೇ ಇಟ್ಬಿಟ್ಟಿದ್ದೀನಿ ಇಂಡ್ಯಾದಲ್ಲೇ. ಅದನ್ನು ಈಗ ನೆಕ್ಸ್ಟ್ ಹೋದಾಗ ತೊಗೊಂಡು ಬರಬೇಕು. ಆ ಥರ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೆ ನೋಡೋಣ, ನೆಕ್ಸ್ಟು ಮದುವೆಗೆ ಹೋದಾಗ ಎಲ್ಲ ತೊಗೊಂಡು ಬರೋಣ. ಅದು ರಂಗೋಲಿ ಪುಡಿನ ಮರೀದೆ ತರ್ತೀನಿ, ಅಟ್ಲೀಸ್ಟು ನಿಮಗೆ ತೋರ್ಸೋದಕ್ಕಾದ್ರೂ. ಅದೇ ಇಲ್ಲ ಅಂತಂದರೆ ಇನ್ನೊಂದು ವೈಟ್ ಶೀಟ್ಗಳು ಬ್ಲ್ಯಾಕ್ ಶೀಟ್ ಬರುತ್ತೆ, ಅದ್ರ ಮೇಲಾದರೂ ಮಾಡಿ ತೋರಿಸ್ಬೇಕು. ಆಗ ನಾನು ವೈಟ್ ಕಲರ್ ಯೂಸ್ ಮಾಡಬೇಕು. ಅದು ತುಂಬ ಇದೆ. ಎಲ್ಲೂ ಹೊರಗಡೆಗೆ ಹೋಗೋದೇ ಇಲ್ವಲ್ಲ ಈಗ. ರೂಟೀನ್ ಏನು ಅಂತಂದರೆ ಎದ್ದ ತಕ್ಷಣ ಮಕ್ಕಳಿಗೆ ತಿಂಡಿ ಎಲ್ಲ ರೆಡಿ ಮಾಡಿ ಬಾಕ್ಸ್ ಪ್ಯಾಕ್ ಮಾಡಿ ಶವ ಮಾಡಿಕೊಂಡು ಅವ್ರು ಹೋಗ್ತಾ ಇರುವಾಗ ಪೂಜೆಗೆ ಕೂತ್ಕೋತೀನಿ. ಪೂಜೆ ಮುಗೀತಿದ್ದಂಗೆ ಹೋಗಿ ಇದಕ್ಕೆ ಮುಂಚೆನೇ ಮಕ್ಕಳೆದ್ದೇಳಕ್ಕೆ ಮುಂಚೆನೇ ನಾನು ಎಕ್ಸಸೈಸ್ ಅದೆಲ್ಲ ಮಾಡಿಕೊಂಡು ಆಮೇಲೆ ಅವ್ರಿಗೆ ತಿಂಡಿ ಎಲ್ಲ ರೆಡಿ ಮಾಡಿ ಬಾಕ್ಸ್ ಪ್ಯಾಕ್ ಮಾಡಿ ಶವರ್ಗೆ ಹೋಗಿ ಪೂಜೆ ಮಾಡಿ, ಪೂಜೆ ಮುಗೀತಿದ್ದಂಗೆ ವಾಕೌಟ್ ಹೋಗ್ತೀನಿ. ಒಂದು 1/2 hour to 45 minutes. ಆಮೇಲೆ ವಾಕಿಂದ ಬಂದು ತಿಂಡಿ ತಿನ್ನೋದು ಎಲ್ಲ ಮಾಡೋದು. ನೋಡಿ, ಇದು ಕಂಪ್ಲೀಟ್ ಆಗಿರೋದು. ಹೇಗೆ ಅನ್ನಿಸ್ತಿದೆ? ನನಗೆ ಇಷ್ಟ ಆಯಿತು. ಆಮೇಲೆ ಇದನ್ನು ತುಳಸಿ ಕಟ್ಟೆ ಅಂತಲೂ ಇದು ಮಾಡ್ಬೋದು. ಆ ಥರ ಚೆನ್ನಾಗಿ ಕಾಣಿಸ್ತಾ ಇದೆ.